ನಮಸ್ಕಾರ, ನಾನು ಶಿವಕುಮಾರ್. ಸೊ ಇವತ್ತು ನಾವು ಮತ್ತೊಂದು ಸಲ LBA ಕ್ವಶನ್ಸ್ ನ ವರ್ಕ್ ಮಾಡ್ತಾ ಇದ್ದೀವಿ. ಪಾಲಿನಾಮಿಯಲ್ಸ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದು. ಓಕೆನಾ? ಸೊ ಪಾಠ ಆಧಾರಿತ ಮೌಲ್ಯಾಂಕನ ಡೈರೆಕ್ಟ್ ಕ್ವೆಶನ್ಸ್ ನೋಡೋಣ. ಬಟ್ ಅದಕ್ಕಿಂತ ಬಿಫೋರ್ ನಾವು ಒಂದ್ಸಲ ಸ್ಟ್ಯಾಂಡರ್ಡ್ ಇಕ್ವೇಶನ್ ಬರ್ಕೊಳ್ಳೋಣ. ಸೊ ಸ್ಟ್ಯಾಂಡರ್ಡ್ ಇಕ್ವೇಶನ್ ಪಾಲಿನಾಮಿಯಲ್ ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಸೊ ಈ ಬಿ ಬದಲಿ ನಾವು ಏನ್ ಬರಿತೀವಿ, ax² minus of alpha plus beta x plus alpha into beta equal to 0. ಸೊ ಈಗ ಕ್ವಶನ್ ನೋಡೋಣ. ವರ್ಗಾತ್ಮಕ ಬಹುಪದೋಕ್ತಿ ಎಫ್ ಎಕ್ಸ್ ಕೊಟ್ಟಿದ್ದಾರೆ. x² ಮೈನಸ್ 9x ಪ್ಲಸ್ 20 ರಲ್ಲಿ f0 ನ ಬೆಲೆ ಫೈಂಡ್ ಔಟ್ ಮಾಡ್ಬೇಕು. ಏನಂತಾರೆ, ಇನ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ f of x² minus 9x plus 20. Okay, the value of f0 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. f0 ಯಾವ ತರ ನಾವು ಯೂಶಲಿ ಗ್ರಾಫ್ ಪ್ಲಾಟ್ ಮಾಡುವಾಗ ನೋಡ್ತೀವಿ, f0. ಸೊ ಈಗ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ, x² ಮೈನಸ್ 9x ಪ್ಲಸ್ 20 ಇದು ಕೊಟ್ಟಿದ್ದಾರೆ. ಈಗ ಎಫ್ ಆಫ್ 0 ವ್ಯಾಲ್ಯೂ ಅಂದ್ರೆ ಎಕ್ಸ್ ಎಲ್ಲೆಲ್ಲಿದೆ, ರಿಪ್ಲೇಸ್ ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ ಟು 0. ಸೊ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ ನಾವು 0 ಪ್ಲೇಸ್ ಮಾಡಬೇಕು. ಸೊ 0² ಎಕ್ಸ್ ವ್ಯಾಲ್ಯೂ ಮೈನಸ್ 9 ಇಂಟು 0, ಹೌದಾ, ಎಕ್ಸ್ ಈಕ್ವಲ್ ಟು 0. ಇಲ್ಲಿ f0 ಪ್ಲಸ್ 20. ಓಕೆನಾ? ಸೊ 0² is 0, minus 9 into 0 is also 0, plus 20. ಹೌದಾ? ಸೊ ಈ zeros ಅಂತ ಏನಿದೆ, ಸೊ ಡೈರೆಕ್ಟ್ಲಿ ವ್ಯಾಲ್ಯೂ. ಇಫ್ ಇನ್ ಕೇಸ್ ಇಲ್ಲಿ f1 ಕೊಟ್ಟಿದ್ದಿದ್ರೆ ನಮ್ಗೆ ವ್ಯಾಲ್ಯೂ ಏನ್ ಬರ್ತಿತ್ತು, ಜಸ್ಟ್ ಇನ್ ಕೇಸ್ ಎಕ್ಸಾಂಪಲ್ಗೆ f1 ಇದ್ದಾಗ 1 ವ್ಯಾಲ್ಯೂ 1² ಮೈನಸ್ 9 ಇಂಟು 1 ಪ್ಲಸ್ 20. ಸೊ 1² is 1, minus 9 into 1 is 9 plus 20. ಸೊ ಯಾಕೆ ನಾವು ಬೋಡೋಮೋಸ್ ಸೀರೀಸ್ ಫಸ್ಟ್ ಸ್ಟಾರ್ಟ್ ಮಾಡಿದಂದ್ರೆ ಇದ್ರ ಸಲುವಾಗಿ. ಈಗ ಇಲ್ಲಿ +1 ಪ್ಲಸ್ 20 ಪ್ಲಸ್ 21 ಮೈನಸ್ 9 ಈಕ್ವಲ್ ಟು 12 ಪ್ಲಸ್ ಅಲ್ಲಿ, ಯಾಕಂದ್ರೆ ಗ್ರೇಟರ್ ನಂಬರ್ ಜೊತೆಗೆ ಪ್ಲಸ್ ಸಿಂಬಲ್. ಸೊ ಇದ್ರದ್ದು ಅರ್ಥ ಏನಂತಂದ್ರೆ, ನಾವು ಈಗ ಇನ್ ಕೇಸ್ ಗ್ರಾಫ್ ಪ್ಲಾಟ್ ಮಾಡ್ತಾ ಇದೀವ. ಸೊ ಇಲ್ಲಿ 1 2 3 ಇದು 0 ಒರಿಜಿನ್, ಇಲ್ಲಿ 1 2 ಹಿಂಗೆ ಹೋಗುತ್ತಾ ಅಪ್ ಟು. ಸೊ x0 ಇದ್ದಾಗ, x0 ಒರಿಜಿನ್ ಅಲ್ಲಿ ಇದು 0 ಇದ್ದಾಗ ನಮ್ಗೆ ಇದೇ ವ್ಯಾಲ್ಯೂ ಮುಂದೆ ಕಂಟಿನ್ಯೂ ಆದಾಗ ಇಲ್ಲಿ ಸಮ್ವೇರ್ 20 ಬರುತ್ತಾ, ಈ ಪಾಯಿಂಟ್ ಅಲ್ಲಿ ಲೊಕೇಟ್ ಆಗುತ್ತೆ. ಸೊ f1 12 ಇದ್ದಾಗ ಇಲ್ಲಿ x1 ಇದ್ದಾಗ 12 ಸಮ್ವೇರ್ ಹಿಂಗೆಲ್ಲ ಬರುತ್ತೆ, ಇದೇ ಹಿಂಗೆ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ 12. ಸೊ ಇದೊಂದು ಪಾಯಿಂಟ್, ಈ ತರ ಇದ್ರದ್ದು ಅರ್ಥ. ಓಕೆನಾ? ಕ್ಲಿಯರ್? ಸೊ ನೆಕ್ಸ್ಟ್ ಕ್ವೆಶನ್. ನಾನು ಗ್ರಾಫ್ ಇಂದು ಒಂದು ಫುಲ್ ಸೀರೀಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 6 ಕ್ವೆಶನ್ಸ್ ಗ್ರಾಫ್ ದೇ ಮಾಡೋಣ. ಓಕೆ, ಸೊ ಈಗ MCQs ಕಂಪ್ಲೀಟ್ ಮಾಡೋಣ. ಓಕೆ, ಸೇಮ್ ಕ್ವೆಶನ್. ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು x² ಮೈನಸ್ 1 ರಲ್ಲಿ ಪಿ ವ್ಯಾಲ್ಯೂ 2 ಇದ್ದಾಗ, ಅಂದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ, ಇನ್ ದ ಪಾಲಿನಾಮಿಯಲ್ ಪಿ ಎಕ್ಸ್ ಈಕ್ವಲ್ ಟು x² ಮೈನಸ್ 1, ದ ವ್ಯಾಲ್ಯೂ ಆಫ್ P2. ದ ವ್ಯಾಲ್ಯೂ ಆಫ್ P2 ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, ಪಿ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ, ಈಕ್ವಲ್ ಟು x² ಮೈನಸ್ 1. ಈಗ ಪಿ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ 2, ಎಕ್ಸ್ ಆಫ್ ಇಲ್ಲಿ ಎಕ್ಸ್ ಇದೆ, ಡೈರೆಕ್ಟ್ ಇಲ್ಲಿ 2 ಇದೆ. ನಾವು ಈಗ ಎಕ್ಸ್ ಬದಲಿ 2², ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ ಟು ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಓಕೆ, ಎಲ್ಲಿಂದ ಬಂತು 2 ಆ ಕ್ವಶನ್ ಇದು ಬೇಡ. ಎಕ್ಸ್ ಈಕ್ವಲ್ ಟು 2, ಸೊ 2² ಮೈನಸ್ 1. ಸೊ 2 into 2 is 4 minus 1. P of 2 equal to 4 minus 1 plus 3. Clear? So for example ಇಲ್ಲಿ P3 ವ್ಯಾಲ್ಯೂ ಕೇಳಿದ್ರೆ 3² minus 1. 3 3s are 9 minus 1
ಈಕ್ವಲ್ ಟು 8. ಅರ್ಥ ಏನಂದ್ರೆ ನಾವು ಗ್ರಾಫ್ ಪ್ಲಾಟ್ ಮಾಡಿದಾಗ ಇಲ್ಲಿ 1 2 3 4 5 6, ಇಲ್ಲಿ 1 2 3 4 5, ಇದೇ ತರ 6 7 8. ಸೊ ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ಎಕ್ಸ್ ವ್ಯಾಲ್ಯೂ ಇಲ್ಲಿ ಎಕ್ಸ್ ಆಕ್ಸಿಸ್ ಇದು ಅಬ್ಸಿಸ್, ಎಕ್ಸ್ ಆಕ್ಸಿಸ್ ಇದು ಕೋಆರ್ಡಿನೇಟ್ ವೈ ಆಕ್ಸಿಸ್. ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ 3 ಪಾಯಿಂಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಸೊ ಇದನ್ನ ನಾವು 2 ಮತ್ತೆ 3, ಇದು ಅಬ್ಸಿಸ ಇದು ಕೋಆರ್ಡಿನೇಟ್. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 3 ಇದ್ದಾಗ 8 ಸಮ್ವೇರ್ ಇಲ್ಲಿ ಪ್ಲಾಟ್ ಮಾಡ್ತೀವ. ಸೊ ಈ ಲೈನ್ ನ ಈ ಕ್ಲಿಯರ್. Okay, next question. In the figure, the number of zeros of the polynomial y equal to fx. ಒಂದು polynomial ಇದೆ y equal to px. Represented in the graph. ಚಿತ್ರದಲ್ಲಿ ನಕ್ಷೆಯ ಮೂಲಕ ಪ್ರತಿನಿಧಿಸಿರುವ y equal to p of x ಬಹುಪದೋಕ್ತಿಯ ಶೂನ್ಯಗಳ ಸಂಖ್ಯೆ. ಅಂದ್ರೆ ಎಷ್ಟು ಝೀರೋಸ್ ಇದಾವೆ. ಸೊ ಈ ಗ್ರಾಫ್ ಅಲ್ಲಿ ನೋಡೋಣ, ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟು ಸಲ ಕಟ್ ಮಾಡ್ತಾ ಇದ್ವಿ, 1 2 3. ಸೊ ಆನ್ಸರ್ ಕ್ಲಿಯರ್. ಸೊ ನಮ್ಗೆ ಈ ಎಕ್ಸ್ ಆಕ್ಸಿಸ್ ಈ ಆಪ್ಸಿಸಾದಲ್ಲಿ ಕಟ್ ಆಗೋ ಇದನ್ನ ನೋಡ್ಬೇಕು, 1 2 3. ಕ್ಲಿಯರ್. ನಮ್ಮ ಆನ್ಸರ್ ಇಲ್ಲಿ. ಸೊ ಗ್ರಾಫ್ ಪ್ಲಾಟ್ ಮಾಡೋದು ನಾನು ಹೇಳ್ತೀನಿ, ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ತರ ಇದು ಬರ್ತದೆ ಚಿತ್ರದಲ್ಲಿ. ಸೊ ಸೇಮ್ ಅದೇ ನಕ್ಷೆ ಬಹುಪದೋಕ್ತಿಯನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಿದ ಆ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ. ಇನ್ ದ ಗಿವನ್ ಫಿಗರ್, the given figure, the polynomial y equal to p of x is represented in the graph. The number of zeros of the polynomial is. ಎಷ್ಟು ಸಲ ಕಟ್ ಆಗುತ್ತೆ ಆಬ್ಸಿಸಾದಲ್ಲಿ, 1 2 ಸೇಮ್ 2 3. ಇದು ಎಲ್ಲಿ ಕಟ್ ಆಗುತ್ತೆ ಅಷ್ಟೊಂದು ಝೀರೋಸ್ ನಮ್ಮ ಹತ್ರ ಬರುತ್ತೆ. ಸೇಮ್ ಇದೇ ತರದೇ ಕ್ವಶನ್ ಇದೆ. ಚಿತ್ರದಲ್ಲಿ y equal to px ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ. In the given figure, the number of zeros of the polynomial, 1 2 3 4. ಆನ್ಸರ್ ಇಲ್ಲಿ ನೋಡಿ, 1 1 2 3 4. ಸೊ 4. ಸೊ ಇದು ಫಿಕ್ಸ್ ಒಂದು ಕ್ವಶನ್ ಇದ್ದೇ ಇರುತ್ತೆ ಮೇನ್ ಎಕ್ಸಾಮ್ ನಲ್ಲಿ. ಈ ಸಲ ನಮ್ದು 80 ಟಾರ್ಗೆಟ್, ಮೇನ್ ಎಕ್ಸಾಮ್ ಅಲ್ಲಿ 80 ಟಾರ್ಗೆಟ್, ಮಿಸ್ ಮಾಡೋಂಗಿಲ್ಲ. ಪ್ರತಿಯೊಂದು ಕ್ವಶನ್ ಅದರದ್ದು ಡೌಟ್ಸ್ ಏನ್ ಬರುತ್ತೆ, ನಿಮ್ಗೆ ಏನ್ ತಲೆಯಲ್ಲಿ ಓಡುತ್ತೆ ಅದನ್ನು ಸತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ವರ್ಡ್ ಕ್ವಶನ್ಸ್. ಶೂನ್ಯತೆಗಳ ಮೊತ್ತ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಓಕೆ, ಮತ್ತು ಗುಣಲಬ್ಧಗಳು ಕ್ರಮವಾಗಿ ಏನೇನಿದೆ -2 ಮತ್ತು 8. -2 is equal to minus of -2 and alpha into beta equal to 8. ಸೊ ನಮ್ಗೆ ಇಕ್ವೇಶನ್ ಫಾರ್ಮ್ ಮಾಡಬೇಕು. ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಒಂದು ಇಕ್ವೇಶನ್ ಹೇಳಿದೆ, ax² plus bx plus c equal to 0. ಸೊ ಬಿ ಇದೆ ಮೈನಸ್ ಜೊತೆಗೆ, ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ತಗೊಂಡ್ ಬರ್ತೀವಿ. ax² minus alpha plus beta x plus alpha into beta equal to 0. ಹೌದಾ? ಸೊ ಡೈರೆಕ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ದಾರೆ, ಆಲ್ಫಾ ಪ್ಲಸ್ ಬೀಟಾ ಇಲ್ಲಿ ಕೊಟ್ಟಿದ್ದಾರೆ ಕ್ರಮವಾಗಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum and product, sum is alpha plus beta, product is alpha into beta.
of the zeros are -2 and 8. Direct value substitute ಮಾಡಬೇಕು -2. Alpha into beta is 8. Okay, so direct value substitute ಮಾಡಬೇಕು. So x square minus of alpha plus beta ಎಷ್ಟಿದೆ -2 x plus alpha into beta ಕೊಟ್ಟಿದ್ದಾರೆ 8 equal to 0. X square minus into minus is plus 2x plus 8 equal to 0. ಎಲ್ಲಿದೆ ನೋಡಿ ಆಪ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇಲ್ಲಿ ಕ್ಲಿಯರಾ ಇಲ್ಲಿ ಇದೆ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.